Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ನಿನ್ನೆ ರಾತ್ರಿ ಜೈಲಿನಲ್ಲಿ ನಿದ್ರೆ ಇಲ್ಲದೆ ಕಳೆದಂತ ಎಚ್.ಡಿ. ರೇವಣ್ಣ ಹೊಟ್ಟೆ ನೋವು ಅಂತ ಜೈಲು ಸಿಬ್ಬಂದಿ ಬಳಿ ಅಳಲು ತೋಡಿಕೊಂಡ ಪ್ರಜ್ವಲ್ ತಂದೆ. ಜಾಮೀನು ಅರ್ಜಿ ವಿಚಾರಣೆ ವೇಳೆ ವಾದ ವಿವಾದ ನಡೆದಿದ್ದು ಹೇಗೆ ನೋಡೋಣ ಜೈಲು ಹಕ್ಕಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಪಾಲಾಗಿರೋ ಎಚ್.ಡಿ. ರೇವಣ್ಣ ಹೊಟ್ಟೆ ನೋವಿನಿಂದ ಬಳಲ್ತಿದ್ರು. ಜೈಲಾಧಿಕಾರಿಗಳ ಬಳಿ ಹೊಟ್ಟೆ ನೋವೆಂದು ರೇವಣ್ಣ ಹೇಳಿಕೊಂಡಿದ್ದಾರೆ. ಬೆಳಗ್ಗೆ ಪುಳಿಯೋಗರೆ ನೀಡಿದ್ರು ಎಚ್.ಡಿ. ರೇವಣ್ಣ ತಿಂದಿಲ್ಲ. 3-4 ಬಾರಿ ಹೊಟ್ಟೆ ನೋವೆಂದು ತಿಳಿಸಿದ್ರಿಂದ ಜೈಲು ಆಸ್ಪತ್ರೆ ವೈದ್ಯರು ರೇವಣ್ಣಗೆ ಚಿಕಿತ್ಸೆ ನೀಡಿದ್ದಾರೆ. ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಪಾಲಾಗಿರೋ ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ವಿಲ ಅಂತಿದ್ದಾರೆ. ಐಷಾರಾಮಿ ಜೀವನ ನಡೆಸಿದ್ದ ಎಚ್.ಡಿ. ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಲ್ಲಿ ಬಂದಿಯಾಗಿದ್ದಾರೆ. ಜೈಲಿನಲ್ಲಿ ಸಾಮಾನ್ಯ ಕೈದಿಯಂತೆ ರಾತ್ರಿ ಕಳೆದಿದ್ದಾರೆ. ಕ್ವಾರಂಟೈನ್ ಸೆಲ್ನಲ್ಲಿ ರೇವಣ್ಣ ಕಂಬಿ ಎಣಿಸುತ್ತಿದ್ದಾರೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಪರಪ್ಪನ ಅಗ್ರಹಾರ ಜೈಲಲ್ಲಿರೋ ಎಚ್.ಡಿ. ರೇವಣ್ಣ ನಿನ್ನೆ ರಾತ್ರಿ ಮುದ್ದೆ, ಚಪಾತಿ, ರೈಸ್ ಮತ್ತು ಸಾಂಬಾರ್ ಊಟ ಸವಿದಿದ್ದಾರೆ. ರಾತ್ರಿ ತಡವಾಗಿ ಊಟ ಮಾಡಿರೋ ರೇವಣ್ಣ ಮೌನಕ್ಕೆ ಜಾರಿದ್ರು. ಮನೆಯವರು ಕೊಟ್ಟಿದ್ದ ಬಟ್ಟೆಗಳನ್ನ ಪಡೆದಿದ್ರು. ರಾತ್ರಿ 1 ಗಂಟೆವರೆಗೆ ನಿದ್ರಿಸದೆ ಚಿಂತೆಗೆ ಜಾರಿದ್ರು ಎನ್ನಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಎಚ್.ಡಿ. ರೇವಣ್ಣ ಬೆಳಗ್ಗೆ 5:30ಕ್ಕೆ ನಿದ್ರೆಯಿಂದ ಎದ್ದಿದ್ದಾರೆ. ಬಳಿಕ ರೇವಣ್ಣ ಕಾಫಿ, ಟೀ ಸವಿದಿದ್ದಾರೆ. ಜೈಲಲ್ಲಿ ಬಂದಿಯಾಗಿರೋರಿಗೆ ಟಿವಿ ವ್ಯವಸ್ಥೆ ಇರಲ್ಲ. ಹೀಗಾಗಿ ಹೊರಗಿನ ವಿದ್ಯಮಾನ ತಿಳಿಯಲು ನ್ಯೂಸ್ ಪೇಪರ್ ವ್ಯವಸ್ಥೆ ಮಾಡಲಾಗಿತ್ತು. ಕನ್ನಡ, ಇಂಗ್ಲಿಷ್ ಪೇಪರ್ಗಳನ್ನ ರೇವಣ್ಣ ಓದಿದ್ದಾರೆ. ಪ್ರಜ್ವಲ್ ಮತ್ತು ರೇವಣ್ಣ ಕೇಸ್ನಿಂದ ಜೆಡಿಎಸ್ ನಾಯಕರಿಗೆ ಮುಜುಗರ ಎದುರಾಗಿದೆ. ಮುಜುಗರ ತಪ್ಪಿಸಿಕೊಳ್ಳಲು ಮಾಜಿ ಸಚಿವ ರೇವಣ್ಣ ಅಮಾನತು ಮಾಡುವಂತೆ ಒತ್ತಡ ಹೆಚ್ಚಾಗಿದೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ಪಕ್ಷದಲ್ಲಿ ಗಟ್ಟಿಯಾಗಿ ಮಾತಾಡೋಕೆ ಆಗ್ತಿಲ್ಲ. ಸತ್ಯಾಸತ್ಯತೆ ಹೊರಬಂದ ಮೇಲೆ ಅಮಾನತು ವಾಪಸ್ ಪಡೆಯಿರಿ ಅಂತ ಆಗ್ರಹಿಸಿದ್ದಾರೆ ಎನ್ನಲಾಗಿದೆ. ನಾನು ಇಂತಹ ಅಶ್ಲೀಲ ಪೆನ್ ಡ್ರೈವ್ ಇಟ್ಟುಕೊಂಡಿಲ್ಲ. ಆದರೆ ವರ್ಗಾವಣೆ ಹಗರಣಕ್ಕೆ ಸಂಬಂಧಿಸಿದ ಪೆನ್ ಡ್ರೈವ್ ನನ್ನ ಬಳಿ ಇದೆ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ರು. ನನ್ನ ಬಳಿಯ ಪೆನ್ ಡ್ರೈವ್ ಬಿಡುಗಡೆ ಮಾಡಲು ಸಿಎಂ ಸ್ಪೀಕರ್ಗೆ ಮನವಿ ಮಾಡಿದ್ದೆ. ಆದರೆ ಪೆನ್ ಡ್ರೈವ್ ಲೀಕ್ ಮಾಡಿ ಹೆಣ್ಮಕ್ಕಳ ಮಾನ ಹರಾಜು ಮಾಡಿದ್ದು ನೀವು. ಯಾರೇ ತಪ್ಪು ಮಾಡಿದ್ರು ಗಲ್ಲಿಗೇರಿಸಿ ಎಂದು ಹೇಳಿದ್ದೇನೆ ಅಂತ ಎಚ್.ಡಿ.ಗೆ ಹೇಳಿದ್ರು. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಪಾಲಾಗಿರೋ ಶಾಸಕ ಎಚ್.ಡಿ. ರೇವಣ್ಣಗೆ ಇನ್ನು 3 ದಿನ ಜೈಲೇ ಗತಿಯಾಗಿದೆ. ಇಂದು ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಾಮೀನು ಅರ್ಜಿಯನ್ನ ಸೋಮವಾರಕ್ಕೆ ಮುಂದೂಡಿದೆ. ಸೋಮವಾರ ಬೆಳಗ್ಗೆ 11:30ಕ್ಕೆ ವಿಚಾರಣೆ ನಡೆಯಲಿದೆ. ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಎಚ್.ಡಿ. ರೇವಣ್ಣ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡಿಸಿದ್ರು. 365 ಅಕ್ರಮ ಬಂಧನದ ಸೆಕ್ಷನ್ ಕೂಡ ಅನ್ವಯವಾಗುವುದಿಲ್ಲ. ಯಾವುದೇ ಡಿಮ್ಯಾಂಡ್ ಇಲ್ಲ, ಯಾವುದೇ ಬೇಡಿಕೆ ಇಲ್ಲ. ಇದು ಅಪಹರಣವೂ ಇಲ್ಲ, ಅಕ್ರಮ ಬಂಧನವೂ ಇಲ್ಲ ಅಂತ ಹೇಳಿದ್ರು. ಪೊಲೀಸರಿಗೆ ಸಿಆರ್ಪಿಸಿ ಸೆಕ್ಷನ್ 161 ಎಂಬ ಅಸ್ತ್ರವಿದ್ದು ಆರೋಪಿಯ ಹೇಳಿಕೆ ಎಂದು ಏನಾದರೂ ಬರೆದುಕೊಳ್ಳಬಹುದು ಅಂದ್ರು. 5 ದಿನವಾದರೂ ಮಹಿಳೆಯ ಬಳಿ ಸೆಕ್ಷನ್ 164 ಹೇಳಿಕೆ ಪಡೆದಿಲ್ಲ ಅಂತ ಕೋರ್ಟ್ನಲ್ಲಿ ಸಿ.ವಿ. ನಾಗೇಶ್ ವಾದಿಸಿದ್ರು. ಜಾಗದ ಪರಿಶೀಲನೆ ಮಾಡಿ ಸಾಕ್ಷ್ಯಾಧಾರ ಸಂಗ್ರಹಿಸಬೇಕು, ಕರೆದೊಯ್ದ ವಾಹನ ಪತ್ತೆ ಹಚ್ಚಬೇಕು. ಹೀಗಾಗಿ ರೇವಣ್ಣ ಬಂಧನ ಅಗತ್ಯವೆಂಬ ಕಾರಣ ನೀಡಿದ್ದಾರೆ. ಆದರೆ ಜಾಮೀನು ನೀಡಿದರೆ ಜಾಗ, ಕಂದಾಯ ದಾಖಲೆಗಳು ನಾಪತ್ತೆಯಾಗುತ್ತವೆಯೇ? ಅನ್ಯಾಯ ಮಾಡುವುದಕ್ಕೂ ಒಂದು ಮಿತಿ ಇರಬೇಕು ಅಂತ ಸಿ.ವಿ. ನಾಗೇಶ್ ವಾದಿಸಿದ್ದಾರೆ. ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿ 14 ದಿನಗಳು ಕಳೆದರೂ ಇನ್ನೂ ಪತ್ತೆಯಾಗದ ಪ್ರಜ್ವಲ್ ರೇವಣ್ಣ. ಹಾಸನ ಸಂಸದನನ್ನ ಬಂಧಿಸಲು 2 ದಿನಗಳ ಹಿಂದೆನೆ ವಿದೇಶಕ್ಕೆ ತೆರಳಿದ ಎಸ್ಐಟಿ ತಂಡ. ಇದೆಲ್ಲವನ್ನು ನೋಡೋಣ ಪ್ರಜ್ವಲ್ ಕಣ್ಣಾಮುಚ್ಚಾಲೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ವಿದೇಶಕ್ಕೆ ಹಾರಿರೋ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಎಸ್ಐಟಿ ಬಲೆ ಬೀಸಿದೆ. ಒಂದು ಎಸ್ಐಟಿ ತಂಡ ವಿದೇಶಕ್ಕೆ ಹೋಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಪ್ರಜ್ವಲ್ ಕೇಳಿದ ಸಮಯಾವಕಾಶ ಮುಗಿದ ಹಿನ್ನೆಲೆ ಎಸ್ಐಟಿ ಅಲರ್ಟ್ ಆಗಿದೆ. 2 ದಿನಗಳ ಹಿಂದೆ ಒಂದು ಟೀಮ್ ವಿದೇಶಕ್ಕೆ ಹೋಗಿರೋ ಬಗ್ಗೆ TV9ಗೆ ಎಸ್ಐಟಿ ಅಧಿಕಾರಿಗಳಿಂದ ಮಾಹಿತಿ ಲಭ್ಯವಾಗಿದೆ. ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಲಾಕ್ ಆಗಿರೋ ಪ್ರಜ್ವಲ್ ವಿದೇಶದಿಂದ ಹಿಂದೆ ವಾಪಸ್ ಬರೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಪ್ರಜ್ವಲ್ ವಿದೇಶದಿಂದ ನೇರವಾಗಿ ಬೆಂಗಳೂರಿಗೆ ಬರೋ ಸಾಧ್ಯತೆ ಇರೋದ್ರಿಂದ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಎಸ್ಐಟಿ ಅಲರ್ಟ್ ಆಗಿದೆ. ದೇವನಹಳ್ಳಿ ಏರ್ಪೋರ್ಟ್ ಬಳಿ ಎಸ್ಐಟಿ ಅಧಿಕಾರಿಗಳು ಠಿಕಾಣಿ ಹೂಡಿದ್ದು ಹದ್ದಿನ ಕಣ್ಣಿಟ್ಟಿದ್ದಾರೆ. ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ತಗಲಾಕಿಕೊಂಡಿರೋ ಪ್ರಜ್ವಲ್ ರೇವಣ್ಣ 14 ದಿನ ಕಳೆದರೂ ಪತ್ತೆ ಆಗಿಲ್ಲ. ಎಸ್ಐಟಿ ನೋಟಿಸ್ ಕೊಟ್ಟಿದ್ರು ಪ್ರಜ್ವಲ್ ಕೇರ್ ಮಾಡ್ತಿಲ್ಲ. ನೋಟಿಸ್ಗೆ 7 ದಿನ ಕಾಲಾವಕಾಶ ಕೇಳಿದ್ದ ಪ್ರಜ್ವಲ್ ಈವರೆಗೂ ಎಸ್ಐಟಿ ಮುಂದೆ ಹಾಜರಾಗಿಲ್ಲ. ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದು ಸಸ್ಪೆನ್ಸ್ ಆಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾನೂನು ಸಮರ ಸಾರುವುದಕ್ಕೆ ಎಸ್ಐಟಿ ಸಜ್ಜಾಗಿದೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡಲು ಕೋರ್ಟ್ ಮೊರೆ ಹೋಗಲಿದೆ. ಇದಾದ ಬಳಿಕ ರೆಡ್ ಕಾರ್ನರ್ ನೋಟಿಸ್ ಕೊಡಲು ಎಸ್ಐಟಿ ಚಿಂತನೆ ನಡೆಸಿದೆ. ಕಾನೂನು ಮೂಲಕ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಎಸ್ಐಟಿ ಪ್ಲಾನ್ ಮಾಡಿದೆ. ಪ್ರಜ್ವಲ್ ಅತ್ಯಾಚಾರ ಆರೋಪ ಕೇಸ್ನಲ್ಲಿ ವಕೀಲ ದೇವರಾಜೇಗೌಡಗೆ ಎಸ್ಐಟಿ ಮತ್ತೊಮ್ಮೆ ನೋಟಿಸ್ ನೀಡಿದೆ. ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಜಾರಿ ಮಾಡಿದೆ. ಇತ್ತೀಚೆಗೆ ಬಹಿರಂಗವಾಗಿ ಒಂದಷ್ಟು ದಾಖಲೆ ಬಿಡುಗಡೆ ಮಾಡಿದ್ರು. ಹೀಗಾಗಿ ತಮ್ಮ ಬಳಿ ಇರುವ ಎವಿಡೆನ್ಸ್, ಫೋಟೋ, ಆಡಿಯೋ ತರಲು ಎಸ್ಐಟಿ ಸೂಚಿಸಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಆರೋಪಿಗಳ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಬಳಿಕ ಪೊಲೀಸರು ಆರೋಪಿ ಕಾರ್ತಿಕ್ ಪತ್ತೆಗೆ ತಲಾಶ್ ನಡೆಸುತ್ತಿದ್ದಾರೆ. ನಾನು ಪ್ರಜ್ವಲ್ ರೇವಣ್ಣ ಫ್ಯಾಮಿಲಿಗೆ ಮತ್ತು ಪ್ರಜ್ವಲ್ ರೇವಣ್ಣಗೆ 15 ವರ್ಷದಿಂದ ಡ್ರೈವರ್ ಕೆಲಸ ಮಾಡ್ತಾ ಇರ್ತೀನಿ. ಈಗ 1 ವರ್ಷದಿಂದ ನಾನು ಅಲ್ಲಿ ಕೆಲಸ ಬಿಟ್ಟಿರ್ತೀನಿ. ಏನು ಬಿಟ್ಟ ಕಾರಣ ಏನಂತಾರೆ, ಇದೇ ಮಾಧ್ಯಮದಲ್ಲೆಲ್ಲ ಬೆತ್ತರಿಸಾಗಿದೆ. ನನ್ನ ಮೇಲೆ ಆಗಿರ್ತಕ್ಕಂಥ ಜಮೀನನ್ನ ಬರ್ಸ್ಕೊಂಡು ನನ್ನ ಹೆಂಡತಿಗೆಲ್ಲ ಹೊಡೆದು ಹಿಂಸೆ ಕೊಟ್ಟು ನನಗೂ ಮಾನಸಿಕವಾಗಿ ಹಲ್ಲೆ ಮಾಡಿ ನಮ್ಮ ಜಮೀನನ್ನ ಬರ್ಸ್ಕೊಂಡಿರ್ತಾರೆ. ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ಅಲ್ಲದೆ ಪುಟ್ಟಿ ಅಲಿಯಾಸ್ ಪುಟ್ಟರಾಜ್, ನವೀನ್ ಗೌಡ ಹಾಗೂ ಚೇತನ್ ಬಂಧನಕ್ಕೆ ಹಾಸನ ಪೊಲೀಸರು ಮುಂದಾಗಿದ್ದಾರೆ. ಏಪ್ರಿಲ್ 23ರಂದು ಹಾಸನ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಜೆಡಿಎಸ್ ದೂರು ದಾಖಲಿಸಿತ್ತು. ಎಡಿಟ್ ಮಾಡಿ ಅಶ್ಲೀಲ ಫೋಟೋ ಮತ್ತು ವಿಡಿಯೋ ಸೃಷ್ಟಿ ಮಾಡಿದ್ದಾರೆ ಅಂತ ದೂರನ್ನ ದಾಖಲಿಸಲಾಗಿತ್ತು. ಮಹಿಳೆ ಅಪಹರಣ ಕೇಸ್ನಲ್ಲಿ ರೇವಣ್ಣ, ಸತೀಶ್ ಬಾಬು ಅಂಧರಾಗಿದ್ದಾರೆ. ತನಿಖೆ ನಡೆಸುತ್ತಿರೋ ಎಸ್ಐಟಿ ಪ್ರಕರಣ ಸಂಬಂಧ ಇನ್ನೂ 3 ವಶಕ್ಕೆ ಪಡೆದಿದೆ. ಆರೋಪಿ ಸತೀಶ್ ಬಾಬು ಜೊತೆಗೆ ಸಂಪರ್ಕದಲ್ಲಿದ್ದ ಮನು, ಸುಜಯ್ ಹೆಬ್ಬಾಳು, ಕೀರ್ತಿ ಹೊಸೂರು ಮತ್ತು ತಿಮ್ಮಪ್ಪನನ್ನ ವಶಕ್ಕೆ ಪಡೆದು ಎಸ್ಐಟಿ ವಿಚಾರಣೆ ನಡೆಸುತ್ತಿದೆ. ವಕೀಲ ದೇವರಾಜೇಗೌಡ ವಿರುದ್ಧ ಬಾರ್ ಕೌನ್ಸಿಲ್ಗೆ ದೂರು ಸಲ್ಲಿಸಲಾಗಿದೆ. ಕೆಪಿಸಿಸಿ ಕಾನೂನು ಘಟಕ ದೂರನ್ನ ನೀಡಿದ್ದು ವಕೀಲ ದೇವರಾಜೇಗೌಡ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದೆ. ಕಕ್ಷಿದಾರ ಕಾರ್ತಿಕ್ ಕೊಟ್ಟ ಪೆನ್ ಡ್ರೈವ್ ನ್ಯಾಯಾಲಯಕ್ಕೆ ಸಲ್ಲಿಸಿಲ್ಲ. ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ವಕಾಲತ್ತು ಸಹ ಹಾಕಿಲ್ಲ ಅಂತ ಸೂರ್ಯ ಮುಕುಂದರಾಜ್ ಆರೋಪಿಸಿದ್ದಾರೆ. ಎಸ್ಐಟಿಯ 15 ದಿನದ ತನಿಖೆಯ ಸಾಧನೆ ಏನು ಅಂತ ಕೇಳಿದ ಮಾಜಿ ಸಿಎಂ ಎಚ್ಡಿಕೆ. ನಾನು ಹಿಟ್ ಅಂಡ್ ರನ್ ಮಾಡಲ್ಲ, ಒಂಟಿಯಾಗಿ ಹೋರಾಡ್ತೀನಿ ಅಂತ ಗುಡುಗಿದ ಕುಮಾರಸ್ವಾಮಿ. ಇದೆಲ್ಲವನ್ನು ನೋಡೋಣ ಕಥಾನಾಯಕನ ಕದನ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣ ಸದ್ದು ಮಾಡುತ್ತಿದೆ. ಇತ್ತ ಎಸ್ಐಟಿ ತನಿಖೆ ಬಗ್ಗೆ ಪ್ರಶ್ನೆಗೆತ್ತಿರೋ ಎಚ್ಡಿಕೆ, ಇವರಿಗೆ ತನಿಖೆ ಬೇಕಿಲ್ಲ, ಪ್ರಚಾರ ಬೇಕಾಗಿದೆ. 15 ದಿನದ ತನಿಖೆಯ ಸಾಧನೆ ಏನು ಅಂತ ಪ್ರಶ್ನಿಸಿದ್ದಾರೆ. ತನಿಖೆಯ ಹಂತಗಳು ಯಾವ ರೀತಿ ದಾರಿ ತಪ್ಪುತ್ತಾ ಇದ್ದಾವೆ, ಇವರು ನಿಜಕ್ಕೂ ಈ ತನಿಖೆಯಿಂದ ಯಾರಿಗೆ ಶಿಕ್ಷೆ ಆಗಬೇಕು, ನಾನು ಡೇ 1ನಿಂದ ಹೇಳಿದ್ದೇನೆ, ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಅನುಭವಿಸಲೇಬೇಕು ಅಂತ. ಆದರೆ ಇಲ್ಲಿ ನಡೀತಿರ್ತಕ್ಕಂಥ ಒಂದು ವಾತಾವರಣ ನೋಡಿದ್ರೆ ಇವರಿಗೆ ಯಾರಿಗೂ ಶಿಕ್ಷೆ ಕೊಡಿಸೋದೇ ಬೇಕಾಗಿಲ್ಲ, ಪ್ರಚಾರ ಬೇಕು. ಅದಕ್ಕೋಸ್ಕರವಾಗಿ ಇದು ನಡೀತಾ ಇರ್ತಕ್ಕಂಥದ್ದು. ಇಷ್ಟು ದಿವಸಗಳಾಯಿತು, 15 ದಿವಸದಿಂದ ಏನು ಇವರ ಸಾಧನೆ ತನಿಖೆಯಲ್ಲಿ
ಅಪಹರಣ ಕೇಸ್ ಸಂತ್ರಸ್ತೆಯನ್ನ ವಶಕ್ಕೆ ಪಡೆದು 5 ದಿನ ಆಗಿದೆ. ಈವರೆಗೂ ಪ್ರಕರಣದ ಕುರಿತು ಯಾವ ಮಾಹಿತಿ ನೀಡಿಲ್ಲ ಅಂತ ಎಚ್ಡಿಕೆ ಹೇಳಿದ್ರು. ಈ ಪ್ರಕರಣದಲ್ಲಿ ರೇವಣ್ಣನನ್ನ ಗುರಿಯಾಗಿಸಿಕೊಳ್ಳಲಾಗಿದೆ. ಕಿಡ್ನಾಪ್ ಆದ ಮಹಿಳೆಯನ್ನ ಕೋರ್ಟ್ಗೆ ಹಾಜರುಪಡಿಸಿಲ್ಲ ಯಾಕೆ ಅಂತ ಪ್ರಶ್ನಿಸಿದ್ರು. ಕಿಡ್ನಾಪ್ ಆದಂಥ ಮಹಿಳೆಯನ್ನ ಈಗ ಕರ್ಕೊಂಬಂದು ಎಷ್ಟು ದಿನ ಆಯಿತು? ಇಲ್ಲ 164 ಹೇಳಿಕೆ ತಗೊಂಡವ್ರ, ಇಲ್ಲ ಜಡ್ಜ್ ಮುಂದೆ ಕರ್ಕೊಂಡೋಗಿ ಇಟ್ಟಿದ್ದಾರೆ. ಯಾಕಿನ್ನೂ 5 ದಿವಸದಿಂದ ಆ ಕಿಡ್ನಾಪ್ ಆಗಿರೋ ಮಹಿಳೆನ ಇನ್ನೂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ? ಪೆನ್ ಡ್ರೈವ್ ಪ್ರಕರಣ ಡೈರೆಕ್ಟರ್, ನಿರ್ಮಾಪಕ, ಕಥಾನಾಯಕ ಎಲ್ಲ ಕುಮಾರಸ್ವಾಮಿಗೆಂದಿದ್ದ ಡಿಸಿಎಂ ಡಿಕೆ ವಿರುದ್ಧ ಎಚ್ಡಿಕೆ ಕೆಂಡವಾದ್ರು. ನಾನೇ ಕಥಾನಾಯಕ ಬಿಡಿ, ಅವರು ಸ್ವೀಕಾರ ಮಾಡಿರೋದಕ್ಕೆ ಸಂತೋಷ ಎಂದು ಟಕ್ಕರ್ ಕೊಟ್ರು. ನಾನೇ ಪ್ರೊಡ್ಯೂಸರು, ನಾನೇ ಡೈರೆಕ್ಟ್ರು, ನಾನೇ ಕಥಾನಾಯಕ ನನ್ನನ್ನು ಮಾಡ್ಕೊಂಡವ್ರಲ್ವಾ ಶಿವಕುಮಾರ್ ಅವರು. ಸಂತೋಷ, ಕಥಾನಾಯಕನಾಗಿ ಅಕ್ಸೆಪ್ಟ್ ಮಾಡ್ಕೊಂಡವ್ರೆ, ಇರಲಿ ಬನ್ನಿ. ನಿನ್ನೆ ಹಲವು ಸಚಿವರು ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದು ನನ್ನನ್ನೇ ಗುರಿಯಾಗಿಸಿಕೊಂಡು ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಅಂತ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಮಾತನಾಡಿದ ಎಚ್ಡಿಕೆ, ಪೆನ್ ಡ್ರೈವ್ ಬಿಡುಗಡೆ ಮಾಡಲು ಹುನ್ನಾರ ನಡೆಸಿದ್ದೇನೆ ಎಂದು ಹೇಳಿದ್ದಾರೆ. ಒಕ್ಕಲಿಗ ನಾಯಕ ಎಂದು ಹೇಳಿಲ್ಲ, ನಾಯಕತ್ವಕ್ಕಾಗಿ ಪೈಪೋಟಿ ನಡೆಸಿಲ್ಲ, ನಾನು ಹಿಟ್ ಅಂಡ್ ರನ್ ಅಲ್ಲ ಎಂದು ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕುಮಾರಸ್ವಾಮಿ ತಾರ್ಕಿಕ ಎಂಡಿಗೆ ತಗೊಂಡೋಗಲ್ಲ, ಹಿಟ್ ಅಂಡ್ ರನ್ ಅಂತ ಹೇಳ್ತಾರಲ್ಲ. ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಲಿಕ್ಕೆ ಎಲ್ಲಿ ಲ್ಯಾಪ್ಸಸ್ ಇದೆ, ಆ ಲ್ಯಾಪ್ಸಸ್ನ ಸರಿಪಡಿಸೋರು ಯಾರು? ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ನಡುವೆ ಒಕ್ಕಲಿಗ ನಾಯಕತ್ವದ ಬಗ್ಗೆ ಜಗಳ ಆಗ್ತಿದೆ ಎಂದು ಚರ್ಚೆ ನಡೆಯುತ್ತಿದೆ ಅಂತ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾನು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗಲೂ ನನ್ನ ಮೇಲೆ 150 ಕೋಟಿ ಹಗರಣ ಆಗಿದೆ ಎಂದು ಕಾಂಗ್ರೆಸ್ನವರು ಆರೋಪಿಸಿದ್ರು. ಆಗಲೂ ಅದೇ ರೀತಿ ನನ್ನ ಮೇಲೆ ಒಕ್ಕಲಿಗ ಮಂತ್ರಿಗಳು ಹೋರಾಟ ಮಾಡಿದ್ದಾರೆ. ಅದಕ್ಕೆಲ್ಲ ನಾನು ಹೆದರಲ್ಲ, ಒಂಟಿಯಾಗಿ ಹೋರಾಟ ಮಾಡ್ತೀನಿ ಅಂದ್ರು. ಕೃಷ್ಣ ಬೈರೇಗೌಡರು, ಇನ್ನೊಬ್ಬ ನಮ್ಮ ಮಂಡ್ಯ ಲೀಡರು, ಅಲ್ಲಿಂದ ರಾಮಲಿಂಗ ರೆಡ್ಡಿ ಅವರು, ಸುಧಾಕರ್ ಅವರು ಎಲ್ಲ ಒಕ್ಕಲಿಗ ಸಮಾಜದ ಮಂತ್ರಿಗಳೇ ಸೇರಿದ್ದಾರಲ್ವೇ. ಹಿಂದೇನೂ ಇದೇ ರೀತಿ ನಾನು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋಕ್ಕೆ ಹೋದಾಗ ಆಗ ನಮ್ಮ ಈಗಿನ ಸ್ನೇಹಿತರು BJP ಸರ್ಕಾರ ಇತ್ತಲ್ಲ, ಆಗಲೂ ಬರೀ ಒಕ್ಕಲಿಗರನ್ನೇ ಬಿಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡೋರು. ಅದೇ ಸ್ಟ್ರಾಟಜಿ ಇವ್ರು ಶುರು ಮಾಡೋರು. ಪೆನ್ ಡ್ರೈವ್ ಬಿಡುಗಡೆಗೆ ನಾನೇ ಕಾರಣ ಎಂದು ಕಾಂಗ್ರೆಸ್ನವರು ಹೇಳಿದ್ದಾರೆ. ಆದರೆ ಕಥೆ, ನಿರ್ದೇಶನ, ನಿರ್ಮಾಪಕ ನಾನೇ ಅಂತಲೂ ಆರೋಪಿಸಿದ್ದಾರೆ. ಆದರೆ ಸಿನಿಮಾದಲ್ಲಿ ನಿರ್ದೇಶನ, ನಿರ್ಮಾಪಕನಾಗಿದ್ದೆ, ಆದರೆ ಆಕ್ಟ್ ಮಾಡಿರಲಿಲ್ಲ ಅಂತ ಎಚ್ಡಿಕೆ ಹೇಳಿದರು. ಸಿನಿಮಾ ಪ್ರೊಡ್ಯೂಸರು, ಡೈರೆಕ್ಟ್ರು, ಕಥಾನಾಯಕ ಎಲ್ಲ ಕುಮಾರಸ್ವಾಮಿನೇ ಅಂತೇಳಿ. ಹೌದಪ್ಪ, ನಾನು ಡೈರೆಕ್ಟ್ರು ಇದ್ದರೆ, ಪ್ರೊಡ್ಯೂಸರು ಆಗ್ತಾರೆ, ಮಾಡಿದ್ದೇನೆ ಸಿನಿಮಾದಲ್ಲಿ, ಆ್ಯಕ್ಟಿಂಗ್ ಮಾಡಿಲ್ಲ. ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಮುಂದುವರಿಯುತ್ತೋ ಇಲ್ವೋ ಎಂದು ಕಾಂಗ್ರೆಸ್ನವರು ಕಾಯ್ತಿದ್ದಾರೆ ಅಂತ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಈ ಹಿಂದೆ ಸಿಎಂ ಆಗಿದ್ದಾಗ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆ ಕುಟುಂಬಕ್ಕೆ ನ್ಯಾಯ ಕೊಡಿಸಿದ್ರ? ಸರ್ಕಾರ ನಿಮ್ಮದೇ ಇದೆ, ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಕ್ಕಾಗುತ್ತಾ ಅಂತ ಕಿಡಿಕಾರಿದ್ರು. ನಿಮಗೂ ಬೇಕಾಗಿರೋದು ಜನತಾದಳ ಬಿಜೆಪಿಯ ಮೈತ್ರಿ ಮುಂದುವರಿಯುತ್ತೋ ಇಲ್ವೋ, ಈ ಲೆಕ್ಕಾಚಾರದಲ್ಲಿದ್ದೀರಿ. ರೇವಣ್ಣ ಅವರು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ. ರೇವಣ್ಣ ಅವರನ್ನ ರಾಜಕೀಯ ಪ್ರೇರಿತವಾಗಿ ಬಂಧಿಸಲಾಗಿದೆ ಅಂತ ರೇವಣ್ಣ ಆಪ್ತರು ಕಿಡಿಕಾರಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಮಾತನಾಡಿದ ಅವರು, ಜೈಲಿನ ಒಳಗೆ ಅವರನ್ನ ಭೇಟಿಯಾಗಲು ಅನುಮತಿ ನೀಡಲಿಲ್ಲ. ಕುಟುಂಬದವರು ಬರುವ ಸಾಧ್ಯತೆಯಿಂದ ನಮ್ಮನ್ನ ಬಿಡಲಿಲ್ಲ. ಉದ್ದೇಶಪೂರ್ವಕವಾಗಿ ರೇವಣ್ಣರನ್ನ ಬಂಧನ ಮಾಡಿದ್ದಾರೆ ಅಂತ ಹೇಳಿದ್ರು. ಅವ್ರಿಗೆ ಶಿಕ್ಷೆ ಕೊಡಿಸ್ಬೋದು, ಬಟ್ ಮಾಡ್ದಾರೆ ಅಂತ ತಪ್ಪಿಗೆ ರೇವಣ್ಣ ಸಾಹೇಬ್ರನ್ನ ಇವತ್ತು ಜೈಲಿಗೆ ಬರಂಗೆ ಮಾಡಿದ್ದಾರೆ. ಸಂಸದ ಪ್ರಜ್ವಲ್ ಪೆನ್ ಡ್ರೈವ್ ಮತ್ತು ಎಚ್ಡಿ ರೇವಣ್ಣ ಕೇಸ್ಗೆ ಸಂಬಂಧಿಸಿದ ವಿಚಾರಗಳನ್ನ ಪ್ರಕರಣಕ್ಕೆ ಸಂಬಂಧಿಸಿದವರ ಬಳಿಯೇ ಕೇಳಿಗಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಈ ಪ್ರಕರಣಗಳ ಬಗ್ಗೆ ನಾನು ಹೇಳಬೇಕಿರೋದನ್ನ ಹೇಳಿದ್ದೇನೆ. ಪೆನ್ ಡ್ರೈವ್ ಸೇರಿ ಎಲ್ಲಾ ವಿಚಾರ ಅಸೆಂಬ್ಲಿಯಲ್ಲಿ ಚರ್ಚಿಸುವೆ ಅಂದರು. ಯಾರ ಹತ್ರ ಏನು ಕೇಳಬೇಕೋ ಕೇಳಿ, ನನ್ನ ಹತ್ರ ಎಷ್ಟು ಕೇಳ್ತೀರಾ, ಏನು ಕೇಳ್ತೀರಾ, ನಾನು ಏನು ಹೇಳಬೇಕು ಎಲ್ಲ ಹೇಳಿ ಮುಗಿದೋಗಿದೆ. ಏನು ಹೇಳೋದೇನಿಲ್ಲ, ಮಿಕ್ಕಿದೆಲ್ಲ ಅಸೆಂಬ್ಲಿಲಿ ಮಾತಾಡೋದು ನಡೀರಿ.
ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ 625ಕ್ಕೆ 625 ಅಂಕ ಪಡೆದು ಅಂಕಿತಾ ಟಾಪರ್. ಟಿವಿ9 ಜೊತೆಗಿನ ಎಕ್ಸ್ಕ್ಲೂಸಿವ್ ಮಾತುಕತೆಯಲ್ಲಿ ಐಎಎಸ್ ಆಗುವುದಾಗಿ ಅಂಕಿತಾ ಹೇಳಿಕೊಂಡಿದ್ದಾರೆ. ಇನ್ನು ಫಲಿತಾಂಶದಲ್ಲಿ ಯಾವ ಜಿಲ್ಲೆ ಫಸ್ಟ್, ಯಾವ ಜಿಲ್ಲೆ ಲಾಸ್ಟ್ ಅನ್ನೋದನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಹೊರಬಿದ್ದಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳದ ವಿದ್ಯಾರ್ಥಿನಿ ಟಾಪರ್ ಆಗಿ ಹೊರಹೊಮ್ಮಿದ್ದಾಳೆ. 625ಕ್ಕೆ 625 ಅಂಕ ಪಡೆದಿದ್ದಾಳೆ. ಅಂಕಿತಾ ಕೊನ್ನೂರು ಮೆಳ್ಳಿಗೇರಿ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಎನ್ನಲಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಟಾಪರ್ ಆಗಿರೋ ಅಂಕಿತಾ ಕೊನ್ನೂರು ಟಿವಿ9ಗೆ ಮೊದಲ ಪ್ರತಿಕ್ರಿಯೆ ನೀಡಿದ್ರು. ಪಿಯುಸಿಯಲ್ಲಿ ವಿಜ್ಞಾನ ವಿಭಾಗವನ್ನ ತೆಗೆದುಕೊಳ್ತೇನೆ. ಭವಿಷ್ಯದಲ್ಲಿ ನಾನು ಐಎಎಸ್ ಮಾಡುವ ಕನಸು ಹೊಂದಿದ್ದೇನೆ ಅಂತ ಟಿವಿ9ಗೆ ಎಸ್ಎಸ್ಎಲ್ಸಿ ಟಾಪರ್ ಅಂಕಿತಾ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ಪೇರೆಂಟ್ಸ್ ನಾನು ಏನೇ ಮಾಡ್ತೀನಂದ್ರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಎಸ್ಎಸ್ಎಲ್ಸಿ ಪರ್ಸೆಂಟೇಜ್ ನೀನು ಇಷ್ಟೇ ಮಾಡಬೇಕು, ನನಗೆ ಗೊತ್ತಿಲ್ಲ, ನನಗೆ ಇಷ್ಟೇ ಮಾಡಬೇಕು ಅಂತ ಯಾವತ್ತೂ ಫೋರ್ಸ್ ಹಾಕಿಲ್ಲ. ನಿನ್ನಿಷ್ಟ, ಓದೋದು ನಿನ್ನ ಕೈಯಲ್ಲಿದೆ, ಆದರೆ ಚೆನ್ನಾಗಿ ಓದು, ಚೆನ್ನಾಗಿ ನಿನ್ನ ಜೀವನನ ರೂಪಿಸ್ಕೋ ಅಂತ ಬೆಂಬಲ ನೀಡ್ತಿದ್ರು. 625ಕ್ಕೆ 625 ಅಂಕ ಪಡೆದಿರುವ ಅಂಕಿತಾ ಕೊನ್ನೂರು ತಂದೆ ಕೃಷಿಕರಾಗಿದ್ದಾರೆ. ಮೂಲತಃ ಮುಧೋಳ ತಾಲೂಕಿನ ವಜ್ರಮಟ್ಟಿ ಗ್ರಾಮದ ನಿವಾಸಿಯಾಗಿದ್ದಾರೆ. ವಿದ್ಯಾರ್ಥಿನಿ ಅಂಕಿತಾ ಕೊನ್ನೂರು ತಂದೆ ಬಸಪ್ಪ ಕೃಷಿಕರು. ಅಂಕಿತಾರ ಈ ಸಾಧನೆಗೆ ಪೋಷಕರು, ಶಿಕ್ಷಕರು ಖುಷಿಯಾಗಿದ್ದಾರೆ. ಅಂಕಿತಾಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ 7 ವಿದ್ಯಾರ್ಥಿಗಳಿಗೆ ದ್ವಿತೀಯ ಸ್ಥಾನ ಸಿಕ್ಕಿದೆ. ಬೆಂಗಳೂರಿನ ವಿದ್ಯಾರ್ಥಿನಿ ಮೇಧಾ ಪಿ ಶೆಟ್ಟಿ 625ಕ್ಕೆ 624 ಅಂಕ ಪಡೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿ ಚಿನ್ಮಯ್, ಶಿರಸಿಯ ವಿದ್ಯಾರ್ಥಿ ದರ್ಶನ್, ಚಿನ್ಮಯ್, ಶ್ರೀರಾಮ್ 625ಕ್ಕೆ 624 ಅಂಕ ಪಡೆದಿದ್ದಾರೆ. ಬೆಂಗಳೂರಿನ ಸರ್ದಾರ್ ಶಾಲೆಯ ವಿದ್ಯಾರ್ಥಿನಿ ಅಂಕಿತಾ 625ಕ್ಕೆ 623 ಅಂಕ ಪಡೆದಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.